ಅಮೂಲ್ಯ ಆಮೇಲೆ ಅಮ್ಮ ಇಬ್ಬರು ಸೇರಿ ಜವಳಿಕಾಯಿನ ಕ್ಲೀನ್ ಮಾಡ್ತಾ ಇದಾರೆ. ಏನಿದು ಹೊಗೆ? ಇವಾಗ ಕ್ರಿಕೆಟ್ ಬಂದಿರ್ತಾರ ಕಮೆಂಟ್ರಿ ಮಾಡ್ಬೇಕು ನಾನೀಗ ಅಲ್ವಾ? ಸ್ಟವ್ ಆನ್ ಮಾಡಿದ್ದಾರೆ. ಸ್ಟವ್ ಆನ್ ಮಾಡಿ ಜವಳಿಕಾಯಿ ಎಲ್ಲ ಬಾಯ್ಲ್ ಮಾಡಿದೆಯಲ್ಲ ನೀರಲ್ಲಿ. ಇವತ್ತಿನ ಹೊಸ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಗಾಯ್ಸ್. ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ಜವಳಿಕಾಯಿ ಪಲ್ಯ ಗಾಯ್ಸ್. ಇವತ್ತಿನ ಸ್ಪೆಷಲ್ ಜವಳಿಕಾಯಿ ತಗೊಂಬಂದು ಜವಳಿಕಾಯಿನ ಕ್ಲೀನ್ ಆಗಿ ರೆಡಿ ಮಾಡಿ ನಮ್ಮ ಅಮ್ಮ ಅವರು ಜವಳಿಕಾಯಿ ಪಲ್ಯ ಮಾಡ್ತಾರಂತೆ. ಅದ್ರದ್ದು ಬ್ಲಾಗ್ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ ಅಮ್ಮನ ಹತ್ರ ಜವಳಿಕಾಯಿ ಪಲ್ಯನ ಯಾವ ತರ ಮಾಡ್ತಾರಂತ ಹೇಳಿ ಕೇಳೋಣ. ಹಂಗೆ ಅದ್ರದ್ದು ವಿಡಿಯೋನು ನೋಡೋಣ. ಅಮೂಲ್ಯ ಆಮೇಲೆ ಅಮ್ಮ ಇಬ್ಬರು ಸೇರಿ ಜವಳಿಕಾಯಿನ ಕ್ಲೀನ್ ಮಾಡ್ತಾ ಇದಾರೆ, ಮುರಿತಾ ಇದಾರೆ. ಕೋಳಿ ಹಾರ್ಪ ಇದಾವೆ. ನಮ್ ತಂಗಿ ಒಲೆ ಮೇಲೆ ರೊಟ್ಟಿ ಮಾಡ್ತಾ ಇದಾರೆ. ಏನಿದು ಹೊಗೆ? ಅಮ್ಮ ಏನ್ ಮಾಡ್ತಾ ಇದೀಯಾ? ಜವಳಿಕಾಯಿ ಕ್ಲೀನ್ ಮಾಡ್ತಾ ಇದೀಯಾ? ಏನ್ ಮಗ ವಿಡಿಯೋ ನೋಡ್ತಾ, ನಿನ್ ಮೊಮ್ಮಗ ವಿಡಿಯೋ ನೋಡ್ತಾ ಇದ್ದಾನೆ. ಇವತ್ತಿನ ಸ್ಪೆಷಲ್ ಜವಳಿಕಾಯಿ. ಜವಳಿಕಾಯಿ ಅಲ್ಲ, ಜವಳಿಕಾಯಿ ಬೇರೆನಾ? ನನಗೆ ತರಕಾರಿ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ, ಅದಕ್ಕೆ ಬೆಳಿಗ್ಗೆ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿತ್ತು ಇವತ್ತು ಬೆಳಿಗ್ಗೆಯಿಂದ. ಇವಾಗ ಬಂದಿದ್ದಾರೆ ಕೆಲಸ ಮಾಡಿ, ಕೂಲಿಗೆ ಹೋಗಿದ್ರು. ಏನ್ ಅಡಿಕೆ ಎದಕ್ ಹೋಗಿದ್ದಮ್ಮ ಇವತ್ತು? ಅಡಿಕೆ ಗಿಡ ಪಾಕೆಟ್ ಮಾಡಿ ಅಡಿಕೆ ಬೀಜನ ಪ್ಯಾಕೆಟ್ ನಲ್ಲಿ ತುಂಬಕ್ ಹೋಗಿದ್ರಂತೆ. ಅಡಿಕೆ ಸಸಿನ ಪ್ಯಾಕೆಟ್ ನಲ್ಲಿ ತುಂಬಕ್ ಹೋಗಿದ್ರಂತೆ. ಕವರ್ನಲ್ಲಿ, ಪ್ಯಾಕೆಟ್ ಕವರ್ನಲ್ಲಿ. ಅಣ್ಣ, ನಮ್ಮ ಅಣ್ಣ ಅಲ್ಲೇನ? ಪ್ರೀತು, ನೀನು ಜವಳಿಕಾಯಿ ಕ್ಲೀನ್ ಮಾಡ್ತಾ ಇದೀಯಾ? ಮತ್ತೆ ತುಕಾರಾಮ್ ಹೊಸ ನಾಮಕರಣ ನಮ್ಮ ತಂಗಿ ಮಗನಿಗೆ. ಮೊದ್ಲೇ ಪ್ರೀತು ಅಂತ ಇತ್ತು, ಪ್ರೀತಮ್ ಅಂತ. ಇವಾಗ ತುಕಾರಾಮ್ ಅಂತ ಜಾತಕ ಬೆಲ್ಲ ತೋರಿಸಿ ತುಕಾರಾಮ್ ಅಂತ ಹೆಸರು ಬಂದಿದೆ ಅಂತ. ಅಲ್ಲೇನ ತುಕಾರಾಮ್? 4ನೇ ಕ್ಲಾಸ್ ಅವನು. ಈಗ ಪಲ್ಯ ನೀನ್ ಮಾಡ್ತೀಯ, ನೀನ್ ಸೊಸೆ ಮಾಡ್ತಾವ? ನಾನ್ ಮಾಡ್ಕೊಟ್ಟಿರ್ತೀನಂತ ಸರ್. ಯಾಕೆ? ಸರಿ ಸಾಕಾಗ ನಾನ್ ಬಂದಿದ್ದೀನಿ. ಸಾಕಾಗ್ ಬಂದಿದ್ಯಾ? ಏನ್ ಮಾಡ್ತೀಯ? ನಿನ್ನ ಸೊಸೆ ಮಾಡೋ ಅಂತ ಅಡಿಗೆ ತಿನ್ನಕ್ಕೆ ನಮಗೆ ಇಷ್ಟ ಆಗಲ್ಲ. ನೋಡೋದು ಸುಮ್ನೆ ಕಾಮಿಡಿ ಮಾಡ್ದೇವೆ. ಎಲ್ರು ಚೆನ್ನಾಗ್ ಮಾಡ್ತಾರೆ ಅಡಿಗೆನ, ಹೆಣ್ಮಕ್ಳು ಅಂದ್ಮೇಲೆ. ಕೆಲವ್ರು ಮಾಡೋದಿಲ್ಲ, ಅಂದ್ರೆ ಹಳ್ಳಿ ಕಡೆ ಎಲ್ರು ಚೆನ್ನಾಗೇ ಮಾಡ್ತಾರೆ ಅಡಿಗೆನ. ಈಗ ನಮ್ ತಂಗಿ ಮಾಡ್ತಾಳಂತೆ ಜವಳಿಕಾಯಿ ಪಲ್ಯನ. ರೊಟ್ಟಿನ ಅವಳೆ ಮಾಡ್ತಿರೋದು. ಅಮ್ಮ ಮಾಡ್ತಾರೋ, ನನ್ನ ಹೆಂಡತಿ ಮಾಡ್ತಾಳೋ, ಇಲ್ಲ ನಮ್ ತಂಗಿ ಮಾಡ್ತಾಳೋ ಗೊತ್ತಿಲ್ಲ. ಜವಳಿಕಾಯಿ ಪಲ್ಯನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪಲ್ಯ ಮಾಡೋ ಟೈಮ್ನಲ್ಲಿ ಅಮೂಲ್ಯ ಜವಳಿಕಾಯಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ಕ್ರಿಕೆಟ್ ಬಂದಿರ್ತಾರ ಕಮೆಂಟ್ರಿ ಮಾಡ್ಬೇಕು ನಾನೀಗ ಅಲ್ವಾ ಗಾಯ್ಸ್? ಇವಾಗ ಕ್ರಿಕೆಟ್ ಬಂದಿರ್ತಾರ ಕಮೆಂಟ್ ಮಾಡ್ಬೇಕು ನಾನು ಇವಾಗ. ಅಮೂಲ್ಯ ಜವಳಿಕಾಯಿ ತೊಳಿತಾ ಇದ್ದಾರೆ, ಆಮೇಲೆ ನಮ್ಮ ಜ್ಯೋತಿ ರೊಟ್ಟಿ ಮಾಡ್ತಾ ಇದ್ದಾರೆ, ನಮ್ಮ ಹರಿವೀರ್ ನನ್ನ ಜೊತೆ ಕುತ್ಕೊಂಡಿದ್ದಾನೆ ಅಲ್ಲ, ಆಮೇಲೆ ನಮ್ಮ ತುಕಾರಾಮ್ ಕೂಡ ನನ್ನ ಪಕ್ಕದಲ್ಲಿ ಕುಂತ್ಕೊಂಡಿದ್ದಾನೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕ್ರಿಕೆಟ್ ತರ ಕಾಮೆಂಟ್ರಿ ಮಾಡ್ಬೇಕು. ಅಮ್ಮ ಬರ್ತಾರೆ ಇವಾಗ. ಅಮ್ಮ ಬಂದು ಪಲ್ಯ ಮಾಡ್ತಾರೆ. ನೀನ್ ಮಾಡ್ತೀಯ ಅಮ್ಮ ಮಾಡ್ತಾರ? ಜ್ಯೋತಿ ಮಾಡ್ತಾರಂತ. ನೀನ್ ಮಾಡ್ಬೋದಾ? ಓಕೆ ಗಾಯ್ಸ್, ಪಲ್ಯನ ನಮ್ ತಂಗಿ ಮಾಡ್ತಾರಂತೆ. ಅಮೂಲ್ಯ ಪಲ್ಯ ಮಾಡಂಗಿಲ್ಲ ಅಂತ ಈಗ ಸದ್ಯಕ್ಕೆ, ಯಾಕಂದ್ರೆ ಅವ್ರು ರೆಸ್ಟ್ ಮಾಡ್ಬೇಕಲ್ಲ. ಸ್ಟವ್ ಆನ್ ಮಾಡಿದ್ದಾರೆ. ಸ್ಟವ್ ಆನ್ ಮಾಡಿ ನೆಕ್ಸ್ಟ್ ಎಣ್ಣೆನೂ ಹಾಕಿದ್ದಾರೆ. ಎಣ್ಣೆ ಹಾಕಿದ್ಯಲ್ಲ ಜೊತೆ? ಜವಳಿಕಾಯಿ ಎಲ್ಲ ಬಾಯ್ಲ್ ಮಾಡಿದ್ಯಲ್ಲ ನೀರಲ್ಲಿ ಜವಳಿಕಾಯಿ, ಆಮೇಲೆ ಟೊಮೊಟೊ ಹಣ್ಣು, ಆಮೇಲೆ ಮೆಣಸಿನ್ಕಾಯಿ, ಮತ್ತೆ ಅದಷ್ಟೇ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅದು ಜೀರಿಗೆ. ಎಣ್ಣೆಲಿ ಫಸ್ಟ್ ಜೀರಿಗೆ ಹಾಕ್ಬೇಕು. ಜೀರಿಗೆ ಹಾಕಿದ್ಮೇಲೆ ಈರುಳ್ಳಿ ಹಾಕ್ಬೇಕು.
ಈರುಳ್ಳಿ ಹಾಕಿದ್ಮೇಲೆ ಅದೆಲ್ಲ ಇದಾದ್ಮೇಲೆ ಇದು ಹಾಕ್ಬೇಕು. ಗಾಯ್ಸ್ ಜವಳಿಕಾಯಿನ ಕ್ಲೀನ್ ಆಗಿ ಇದು ಪೀಸ್ ತರ ಮಾಡಿ ಕಟ್ ಮಾಡಿ ಅದ್ರಲ್ಲಿ ಒಂದ್ ಮೆಣಸಿನ್ಕಾಯಿ ಆಮೇಲೆ ಟೊಮೊಟೊ ಹಣ್ಣ ಮಿಕ್ಸ್ ಮಾಡಿ ಬಾಯ್ಲ್ ಮಾಡ್ಬೇಕು. ಫಸ್ಟ್ ನೀರಲ್ಲಿ ಕುದಿಸ್ಬೇಕು. ಕುದಿಸಿದಾದ್ಮೇಲೆ ಅದ ಎಣ್ಣೆಲಿ ಈ ಕಡೆ ಎಣ್ಣೆಲಿ ಈರುಳ್ಳಿ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಅವು ಮೂರು ಎಣ್ಣೆಲಿ ಫ್ರೈ ಮಾಡ್ಬೇಕು. ಫ್ರೈ ಆದ್ಮೇಲೆ ಅದನ್ನ ಬಾಯ್ಲ್ ಆಗಿರೋಂತ ಜವಳಿಕಾಯಿನ ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ಎಷ್ಟೊಂದು 5 ನಿಮಿಷ ಬಿಡ್ಬೇಕಾ? ಒಂದ್ 10 ನಿಮಿಷ. ಒಂದ್ 10 ನಿಮಿಷ ಬಿಟ್ರೆ ಜವಳಿಕಾಯಿ ಪಲ್ಯ ರೆಡಿ. ಈ ತರ ಮಾಡ್ತಾರೆ ಜವಳಿಕಾಯಿ ಪಲ್ಯನ. ನಮ್ ತಂಗಿ ನಮ್ ಮನೆಗ್ ಬಂದ್ರೆ ನಮಗೆ ಊಟದ ಚಿಂತೆನೆ ಇಲ್ಲ. ಟೇಸ್ಟಿ ಆಗಿರೋಂತ ಅಡ್ಗೆ ಮಾಡಿ ಕೊಡ್ತಾ ಇರ್ತಾರೆ ನಮ್ ತಂಗಿ. ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ನಮ್ ಜ್ಯೋತಿ. ಒಂದ್ 5 ನಿಮಿಷ ಅದು ಫ್ರೈ ಆಗ್ಬೇಕು. ಅದಾದ್ಮೇಲೆ ಇದನ್ನ ಇವ್ ಹಾಕ್ತಿವಿ ಇವಾಗ. ಫ್ಯಾಮಿಲಿ ಬ್ಲಾಗ್. ನಮ್ ತಂಗಿ ಅಡ್ಗೆ ಮಾಡ್ತಾ ಇದಾರೆ, ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡ್ತಾ. ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೆ ಮಸಾಲೆ ಗಿಸಾಲ ಏನು ಹಾಕಲ್ಲ. ಇಲ್ಲ. ಸಿಂಪಲ್. ಇಷ್ಟು ಸಿಂಪಲ್ ಆಗಿದೆ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ. ಜವಳಿಕಾಯಿನ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಟೊಮೊಟೊ ಹಣ್ಣು ಮೆಣಸಿನ್ಕಾಯಿ ಅದನ್ನ ಕುಕ್ಕರ್ ನಲ್ಲಿ ಸ್ವಲ್ಪ ಕುದಿಸಿ ನೆಕ್ಸ್ಟ್ ಸ್ವಲ್ಪ ಎಣ್ಣೆನ ಕಾಯಿಸಿ ಅದರಲ್ಲಿ ಜೀರಿಗೆ ಹಾಕಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಆಮೇಲೆ ಸ್ವಲ್ಪ ಈರುಳ್ಳಿ ಅದನ್ನ ಫ್ರೈ ಮಾಡಿ ನೆಕ್ಸ್ಟ್ ಬಾಯ್ಲ್ ಆಗಿರೋಂತ ಬೆಂದಿರೋಂತ ಜವಳಿಕಾಯಿನ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ದಮ್ ಕಟ್ಬಿಟ್ರೆ ಮುಗೀತು. ಜವಳಿಕಾಯಿ ಪಲ್ಯ ರೆಡಿ. ಗೈಸ್ ಜವಳಿಕಾಯಿ ಪಲ್ಯನ ಜೋಳದ ರೊಟ್ಟಿ ಮೇಲೆ ತಿಂದ್ರೆ ತುಂಬಾ ಟೇಸ್ಟಿ ಆಗಿರತ್ತೆ. ಜೋಳದ ರೊಟ್ಟಿ ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು, ರೊಟ್ಟಿ ಮೇಲೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಕುದಿಯೋದಿಕ್ಕೆ. ಗೈಸ್ ಒಂದು 5 ನಿಮಿಷ ಒಂದು 10 ನಿಮಿಷ ಅದನ್ನ ಕುದಿಯೋದಕ್ಕೆ ಬಿಟ್ಟು ವಿಡಿಯೋನ ನೆಕ್ಸ್ಟ್ ಟೈಮಲ್ಲಿ ಕಂಟಿನ್ಯೂ ಮಾಡ್ತೀನಿ. ಜವಳಿಕಾಯಿ ಪಲ್ಯ ರೆಡಿ ಆಗಿದೆ ಅಂತೆ. ಯಾವ ತರ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಈ ತರ ಆಗಿದೆ. ಇದನ್ನ ರೊಟ್ಟಿ ಮೇಲೆ ಹಾಕೊಂಡು ತಿಂದ್ರೆ ಬಾಯಲ್ಲಿ ನೀರ್ ಬರತ್ತೆ. ತರಕಾರಿ ಐಟಮ್ ಜವಳಿಕಾಯಿ ಪಲ್ಯ. ಇದನ್ನ ರೊಟ್ಟಿ ಮೇಲೆ ಹಾಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಸ್ವರ್ಗ. ಗೈಸ್ ಟೇಸ್ಟ್ ಯಾವ ತರ ಇದೆ ಅಂತ ಹೇಳಿ ಈಗ ರಿವ್ಯೂ ಮಾಡ್ತೀನಿ ನಿಮಗೆ. ಜೋಳದ ರೊಟ್ಟಿ ಮೇಲೆ ಜವಳಿಕಾಯಿ ಪಲ್ಯ ಆಮೇಲೆ ಅನ್ನ ಸಾಂಬಾರು ಮಾಡಿದ್ದಾರೆ. ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಜೋಳದ ರೊಟ್ಟಿ ಆಮೇಲೆ ಜವಳಿಕಾಯಿ ಪಲ್ಯ. ಟೇಸ್ಟ್ ಯಾವ ತರ ಇದೆ ಅಂತ ಹೇಳಿ ರಿವ್ಯೂ ಮಾಡ್ತೀನಿ ಇವಾಗ. ಗಾಯ್ಸ್ ಜೋಳದ ರೊಟ್ಟಿ ಆಮೇಲೆ ಜವಳಿಕಾಯಿ ಪಲ್ಯ ಯಾವ ತರ ಟೇಸ್ಟ್ ಕಾಂಬಿನೇಷನ್ ಯಾವ ತರ ಇದೆ ಅಂತ ಹೇಳಿ ಇವಾಗ ನಿಮಗೆ ಟೇಸ್ಟ್ ರಿವ್ಯೂ ಮಾಡ್ತೀನಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಟ್ ಜವಳಿಕಾಯಿ ಇನ್ನೊಂದ್ ಸ್ವಲ್ಪ ಫ್ರೈ ಆಗ್ಬೇಕಾಗಿತ್ತು. ಇದು ಬಾಯ್ಲ್ಡ್ ಆಗಿದೆ, ಎಲ್ಲ ಬೆಂದಿದೆ, ಎಲ್ಲ ಸ್ವಲ್ಪ ಫ್ರೈ ಆಗಿದ್ರೆ ಇನ್ನೂ ಚೆನ್ನಾಗಿರೋದು.
ಏನ್ ಗೊತ್ತಾ, ಖಡಕ್ ಆಗಿರ್ಬೇಕು. ಖಡಕ್ ಆಗಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮೆತ್ತಗಿದೆ ಇದು. ಒಬ್ಬೊಬ್ಬರಿಗೆ ಒಂದೊಂದ್ ತರ ಟೇಸ್ಟ್ ಇಷ್ಟ ಆಗತ್ತೆ. ಒಬ್ಬೊಬ್ಬರಿಗೆ ಮೆತ್ತಗಿದ್ರೆ ಇಷ್ಟ ಆಗತ್ತೆ, ಇನ್ನು ಕೆಲವರಿಗೆ ಇದೆಲ್ಲ ಫುಲ್ ಡ್ರೈ ಆದ್ರೆ ಇಷ್ಟ ಆಗತ್ತೆ. ನನಗೆ ಫುಲ್ ಡ್ರೈ ಆದ್ರೆ ಇಷ್ಟ. ಏನಪ್ಪಾ ಅಂತ ಅಂದ್ರೆ ಯಾವ್ದೇ ಅಡಿಗೆ ಆದ್ರೂ ಉಪ್ಪು ಕರೆಕ್ಟ್ ಆಗಿರ್ಬೇಕು. ಅದಕ್ಕೆ ಹೇಳುದು ಉಪ್ಪಿಗಿಂತ ರುಚಿ ಬೇರೆ ಏನೂ ಇಲ್ಲ ಅಂತ ಹೇಳಿ. ಉಪ್ಪೊಂದು ಕರೆಕ್ಟ್ ಆಗಿ ಬಿದ್ಬಿಟ್ರೆ ಯಾವ್ದೇ ಅಡಿಗೆ ಆದ್ರೂ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಅರ್ಧ ಕೆಜಿ ತಗೊಂಡಿದ್ವಿ ಅಷ್ಟೇ. ಅರ್ಧ ಕೆಜಿ ಜೋಳಿಕಾಯಿ ತಗೊಂಡು ಅದನ್ನ ಕ್ಲೀನ್ ಮಾಡಿ ಪಲ್ಯ ಮಾಡಿದೀವಿ. ಇವತ್ತು ನಾನ್ ವೆಜ್ ಊಟ ಮಾಡೋದಿಲ್ಲ, ಅದಕ್ಕೋಸ್ಕರ. ನಾನಿದ್ರೆ ಚಿಕನ್ ತರಿಸ್ತಿದ್ದೆ. ಈ ವೆಜ್ ಅಲ್ಲಿ ಇರ್ಬೋದು, ನಾನ್ ವೆಜ್ ಅಲ್ಲಿ ಇರ್ಬೋದು, ವೆರೈಟಿ ಆಗಿ ಅಡಿಗೆ ಮಾಡ್ಬೋದು. ನಮ್ಮ ಹಳ್ಳಿ ಕಡೆ ಯಾವ ತರ ಎಲ್ಲ ಅಡಿಗೆ ಮಾಡ್ತಾರ ಅಂತ ಹೇಳಿ ನಾವು ಅಡಿಗೆ ಮಾಡೋಂಥದ್ದು ಸ್ಪೆಷಲ್ ಆಗಿ ಏನಾರ ಇದ್ರೆ ಈ ತರ ಬ್ಲಾಗ್ ವಿಡಿಯೋ ಮಾಡಿ ನಿಮ್ಗೆಲ್ಲ ತೋರಿಸ್ತೀನಿ ಗೈಸ್. ಹಳ್ಳಿ ಕಡೆ ಜೀವನ ಇದೊಂದು ಗೈಸ್. ನಮ್ ಕಡೆ ಬೆಂಡೆಕಾಯಿ ಪಲ್ಯನು ಮಾಡ್ತಾರೆ. ಅದು 2-3 ಟೈಪ್ ಮಾಡಿದ್ದಾರೆ. ಒಂದು ಫುಲ್ ಫ್ರೈ ತರ ಮಾಡ್ತಾರೆ. ಆಮೇಲೆ ಇದೊಂದಂದ್ರೆ ಈ ತರ ಮೆತ್ತಗ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದ್ರದ್ದು ಒಂದಿನ ಬ್ಲಾಗ್ ವಿಡಿಯೋ ಮಾಡಿ ತೋರಿಸ್ತೀನಿ. ಜೋಳಿಕಾಯಿ ಪಲ್ಯ ಜೋಳದ ರೊಟ್ಟಿ ಮೇಲೆ ಚೆನ್ನಾಗಿದೆ, ಆಮೇಲೆ ರೈಸ್ ಮೇಲೆ ಕೂಡ ಚೆನ್ನಾಗಿದೆ ಗೈಸ್. ಇದೇ ತರ ಬ್ಲಾಗ್ ವಿಡಿಯೋ ಡೈಲಿ ಬಿಡ್ತಾ ಇರ್ತೀವಿ, ಅಪ್ಲೋಡ್ ಮಾಡ್ತಾ ಇರ್ತೀವಿ. ಫುಡ್ ಇಂದ ಆಗಿರ್ಬೋದು, ಆಮೇಲೆ ನಮ್ಮ ಪ್ರತಿನಿತ್ಯದ ದಿನಚರಿದು ಒಂದು ಬ್ಲಾಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಂಟೆಂಟ್ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಏನಾದ್ರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.